welcome back to my hi hi welcome back to my channel ಖುಷಿ ಹ್ಯಾಪಿ ಮೂಡ್. ಸೊ ಇವಾಗ ನಾವು ವಾಕಿಂಗ್ ಮಾಡ್ತಿದ್ದೀವಿ. ಯಾವ ಪಾರ್ಕು ವೀರ ಯೋಧವನ ಹೊಸ ಪಾರ್ಕಿಗೆ ಬಂದಿದ್ದೀವಿ ಇವತ್ತು. ನಮ್ಮ ಅಣ್ಣ ಕಾಲೇಜಿಗೆ ಹತ್ರ ಇದು ಕಾಲೇಜಿಗೆ ಬಿಡಕ್ಕೆ ಬಂದಿದ್ವಿ. ಹಾಗೆ ಫೋಟೋ ಶೂಟ್ ಮಾಡಿಸಿದ್ದೆ, ನೆನಪಿದೆಯಾ? ಅದ್ರ ಹತ್ರನೇ ನಮ್ಮ ಅಣ್ಣ ಕಾಲೇಜು ಮತ್ತು ಪಾರ್ಕಲ್ಲೂ ನಾನು ಫೋಟೋ ಶೂಟ್ ಮಾಡಿಸಿದ್ರು. ಖುಷಿಗೌಡಗೆ ಗೊತ್ತಿರಲಿಲ್ಲ, ಅದರಿಂದ ಇವತ್ತು ತೋರಿಸ್ತೀನಿ ಬಾ ಅಂತ ಕರ್ಕೊಂಡ್ಬಂದೆ. ಪಾರ್ಕ್ ಗೊತ್ತಿತ್ತು, ಚಿಕ್ಕದು ಅಂದ್ಕೊಂಡಿದ್ದೆ, ಫುಲ್ ದೊಡ್ಡದಿದೆ. ಅದರಿಂದ ಅವಳು ಕರ್ಕೊಂಡೋಗಲ್ಲ ಅಂತ ಇದ್ಲು. ಇವತ್ತು ಎಬ್ಬಿಸ್ಕೊಂಡು ಕರ್ಕೊಂಡು ಬಂದಿದ್ವಿ ಖುಷಿಗೌಡ. ವಾಕಿಂಗ್ ಮಾಡ್ತಾ ಇದ್ದೀವಿ. ಖುಷಿಗೌಡ ನೆನಪೇ ಆಗಿಲ್ಲ, ಅಲ್ಲಿ ಅಲ್ಲಿ ತನಕ ಇದೆ ಅಂದ್ಬಿಟ್ಟು ಅಷ್ಟರಿಲ್ಲ. ನಡೆದಂಗೆ ಅನಿಸ್ತಾ ನಿಮಗೆ? ಸ್ವಲ್ಪ ನಡೆದಂಗೆ ಅನಿಸ್ತಾ. ಮಾತಾಡ್ತಾ ಹೋಗ್ತಾ ಇದ್ರೆ ಹಂಗೆ ಗೊತ್ತಾಗಲ್ಲ. ಒಬ್ಬೊಬ್ಬರೇ ಹೋಗ್ಬೇಕು ಅಂದರೆ ಸ್ವಲ್ಪ ಫೋನ್ ನೋಡ್ಕೊಂಡು ಹೋಗ್ಬೇಕು. ಫೋನ್ ನೋಡಬಾರ್ದು, ಆಫ್ ಮಾಡುವಾಗ. ಯೋಗ ಮಾಡ್ಕೊಂಡು ಹೋಗ್ಬಿಡೋಗ್ಬಿಡ್ಬೇಕು. ನಾವು ಉಸಿರಾಡ್ತೀವಲ್ಲ, ಅದನ್ನು ನೆನಪಿಸ್ಕೊತ ಹೋಗ್ತಾ ಇರಬೇಕು ವಾಕ್ ಮಾಡಿ. ಒಂದು ನಿಮಿಷ. ಇದು ಸಾಟರ್ಡೇ ಲಾಗು. ಮಗಳಿಗೆ ರಜೆ ಇತ್ತು, ಮಗಂಗೆ ಹಾಫ್ ಡೇ. ಅದರಿಂದ ಮಗುನ ಬಿಟ್ಬಿಟ್ಟು ಹಾಗೆ ಪಾರ್ಕ್ ಹೋಗ್ಬಿಟ್ಟು ತಿಂಡಿ ವಾಚನೆ ತಿನ್ನೋಣ ಅಂದ್ಲು. ಸರಿ ಅಂದ್ಬಿಟ್ಟು ಕರ್ಕೊಬಂದೆ. ಇದು ಸಾಯಂಕಾಲ ಆಲ್ರೆಡಿ 6:30 ಆಗಿತ್ತು. ತುಂಬ ದಿನಗಳಾದಮೇಲೆ ಫ್ಯಾಮಿಲಿ ಎಲ್ಲ ಒಂದು ಮೂವಿಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ನಮ್ಮ ಮನೆ ಹತ್ರನೇ ಇರೋವಂಥ ಫೋರಮ್ ಮಾಲ್ಗೆ ಬಂದಿದ್ದೀವಿ. 6:30 7 o'clockೇನೋ ಇದ್ದಿದ್ದು ಮೂವಿ ಸ್ಟಾರ್ಟ್ ಆಗೋದು. ಅದರಿಂದ ನಾವು ಸ್ವಲ್ಪ ಹಾಫ್ ಆನ್ ಅವರ್ ಮುಂಚೆನೇ ಬಂದಿದ್ವಿ, ಮುಂಚೆನೇ ಹೋಗೋಣ ಅಂದ್ಬಿಟ್ಟು. ಯಾವ್ದು ಮೂವಿ ಅನ್ನೋದು ಮರ್ತೋಗಿದೆ ನಾನು ಆಲ್ರೆಡಿ. ತುಂಬ ದಿನವೇ ಆಯಿತು ಈ ವಿಡಿಯೋ ಮಾಡಿ. ಥಿಯೇಟ್ರ್ ಒಳಗಡೆ ಬರ್ತಿದ್ದಂಗೆ ಹಾಗೆ ಪಾಪ್ಕಾರ್ನ್ ಎಲ್ಲ ತೊಗೊಂಬಂದ್ಬಿಟ್ವಿ. ಏನೋ ಕೊಂಬೋ ಆಫರಲ್ಲಿ ಏನೋ ಇದೆ ಅಂದ್ಬಿಟ್ಟು, ಕೊಂಬೋ ಆಫರಲ್ಲಿ ತೊಗೊಂಡ್ರೆ 3 ಏನೋ ಬರುತ್ತೆ ಅಂತ ಅಂದರು. ಸರಿ ಅಂದ್ಬಿಟ್ಟು ಹಸ್ಬೆಂಡ್ ಕೊಂಬೋ ಆಫರಲ್ಲೇ ತೊಗೊಂಡಿದ್ರು. ಮಗ ಅವ್ನಿಗೇನೋ ಇಷ್ಟ ಆಗಿದ್ದನ್ನ ತೊಗೊಂಡಿದ್ದ. ಫೈನಲಿ ನಾವು ಕೂಡ ಎಲ್ಲರೂ ಬಂದು ಕೂತಿದ್ದೀವಿ. ಇನ್ನು ಮೂವಿ ಶುರುವಾಗಿಲ್ಲ. ಬೇಡ ನೀವೇನು ಪ್ರಾನ್ಸ್ ಈ ವಿಡಿಯೋಸ್ ಎಲ್ಲ ಒಂದೇ ದಿನದ ವಿಡಿಯೋಸ್ ಅಲ್ಲ, ಒಂದು 3-4 ದಿನದ ವಿಡಿಯೋಸ್ನ ಒಂದೇ ವಿಡಿಯೋದಲ್ಲಿ ನಾನು ಜಾಯಿನ್ ಮಾಡಿದ್ದೀನಿ. ಇವಾಗ ಬಂದು ಮಗನ ಕಾಲೇಜಲ್ಲಿ ಮಾರ್ಕ್ಸ್ ಕಾರ್ಡ್ ಇತ್ತು, ಅದರಿಂದ ಮಾರ್ಕ್ಸ್ ಕಾರ್ಡ್ಗೆ ಅಂತ ಹೋಗ್ತಾ ಇದ್ದೀವಿ. ಮಗಳದ್ದು ಕೂಡ ಇವತ್ತೇ ಇತ್ತು. ಅವ್ರ ಮಗಳದ್ದು ಮುಗಿಸ್ಕೊಂಡು ಆಮೇಲೆ ನಾವು ಮಗನ ಮಾರ್ಕ್ಸ್ ಕಾರ್ಡ್ ನೋಡೋಕ್ಕೆ ಅಂತ ಬಂದ್ವಿ. ತುಂಬ ದಿನಗಳು ಅನ್ನೋದಕ್ಕಿಂತ ಅವರು ಸ್ಕೂಲಿಗೆ ಜಾಯ್ನ್ ಆಗಿದ್ದಾಗಿಂದ ಒಂದು ದಿವಸ ಕೂಡ ಅವರು ಮಕ್ಕಳು ಮಾರ್ಕ್ಸ್ ಕಾರ್ಡ್ ನೋಡೋಕ್ಕೆ ಅಂತ ಬಂದವರಲ್ಲ. ಇವತ್ತೇನೋ ಗೊತ್ತಿಲ್ಲ, ನಾನು ಬರ್ತೀನಿ ನಡೀರಿ ಅಂದ್ಬಿಟ್ಟು ಮಗಳು ಸ್ಕೂಲ್ ಹತ್ರನೂ ಬಂದಿದ್ದರು. ಇವಾಗ ಮಗನ ಕಾಲೇಜ್ ಹತ್ರನೂ ಬಂದಿದ್ದಾರೆ. ಬನ್ನಿ, ಹೀಗೆಲ್ಲ ಮಕ್ಕಳಿಗೆ ಬೈತಾರೆ ಅನ್ನೋದನ್ನ ಹಾಗೆ ನಾನು ವಿಡಿಯೋ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಕಾಲೇಜ್ ರೂಮ್ ಒಳಗಡೆ ಹೋಗ್ತಾ ಇದ್ದೀವಿ. ನಮಗೂ ಒಂಥರ ಏನೋ ಒಂಥರ ಕ್ಯೂರಿಯಾಸಿಟಿ ಆಗಿದೆ ಕಾಲೇಜ್ ಒಳಗಡೆ ಅನ್ನೋದೊಂದು ಖುಷಿ. ಅವನು ಪ್ಲೇಸಲ್ಲೇ ಕೂತಿದ್ದಾರೆ ಅಷ್ಟೇ. ಬುಕ್ಸ್ ಅದು ಏನಕ್ಕೆ ಲೆಕ್ಕಿದೆ? ಇಲ್ಲಿ ಕೂತ್ಕೊ ನೀನು. ಫಸ್ಟ್ ಟೈಮು ಇಷ್ಟು ವರ್ಷದಲ್ಲಿ ಇದೆ ಫಸ್ಟ್ ಟೈಮ್ ಹಸ್ಬೆಂಡ್ ಮಕ್ಕಳು ಮಾರ್ಕ್ಸ್ ಕಾರ್ಡ್ ನೋಡೋಕ್ಕೆ ನಾನು ಬರ್ತೀನಿ ಅಂತ ಬಂದಿರೋದು ಅಂತಲೇ ಹೇಳ್ತೀನಿ. 1 ವರ್ಷವೂ ಕೂಡ ಮಗಳದ್ದು ಮಾತ್ರ ಏನೋ 1 ವರ್ಷ ಬಂದಿದ್ದಾರೆ. ಹೋದ ಸತಿ ಏನೋ ಬಂದಿದ್ದರು. ಆದರೆ ಮಗನ ಮಾತ್ರ ಇದೇ ಫಸ್ಟು ಅವ್ರು ಬಂದಿರೋದು. ಅದು ಕಾಲೇಜಿಗೆ. ಇಷ್ಟು ವರ್ಷ ಸ್ಕೂಲ್ಗಳಲ್ಲಿ ಒಂದು ಸತಿನೂ ಬರಲಿಲ್ಲ. ಕಾಲೇಜಿಗೆ ಬಂದು ಮಾರ್ಕ್ಸ್ ಎಲ್ಲ ನೋಡಿಬಿಟ್ಟು ಇವಾಗ ಲೆಕ್ಚರ್ನ ಮೀಟ್ ಮಾಡಬೇಕು ಅಂದರು. ಅದರಿಂದ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ ಎಲ್ಲರೂ ಕೂಡ. ಎಲ್ಲ ಲೆಕ್ಚರ್ನ ಮೀಟ್ ಮಾಡಿ ಮಾತಾಡ್ಬಿಟ್ಟು ನೆಕ್ಸ್ಟು ಅವನು ಥ್ರೋಬಾಲಲ್ಲಿದ್ದಾನೆ.
ಎಲ್ಲರೂ ಕೂಡ ಥ್ರೋಬಾಲ್ ಆಡ್ತೀನಿ, ನಾನು ಆಡ್ತೀನಿ ಅಂತ ಹೋದ. ಅದರಿಂದ ನಾವು ಸ್ವಲ್ಪ ಆಚೆ ಹಂಗೆ ಕೂತ್ಕೊಂಡು ಅವ್ರು ಆಟ ಆಡೋದನ್ನೆಲ್ಲ ನೋಡ್ತಾಯಿದ್ವಿ. ನೆಕ್ಸ್ಟು ನಾವು ಬಂದಿದ್ದು ಊಟಕ್ಕೆ. ಬೆಳಗ್ಗೆ ಮನೇಲೇ ಅವಲಕ್ಕಿ ಮಾಡಿದೆ, ಅವಲಕ್ಕಿ ತಿನ್ಕೊಂಬಂದಿದ್ದು. ನೀನು ಆಚೆನೇ ತಿನ್ಕೊಂಡು ಹೋಗೋಣ ಅಂತ ಅಂದ್ರೆ ಹಸ್ಬೆಂಡು. ಅದರಿಂದ ಇವಾಗ ಎಲ್ಲರೂ ಕೂಡ ಊಟ ಆಚೆನೇ ಮಾಡ್ತಾಯಿದ್ದೀವಿ. ಎಷ್ಟು ತಗೋ ಏನು ಚಟ್ನಿ ಪುಡಿ ಉದ್ರಿಸೋರ? ಚಟ್ನಿ ಪುಡಿ, ತುಪ್ಪ ಚಟ್ನಿ ಪುಡಿ ಇದೇನ ಗೀ ಪುಡಿ. ಇನ್ನೊಂದು ನಾವು ಪುಡಿ ಇಡ್ಲಿ ಇದ್ರೆ ಇಡ್ಲಿ ಎಲ್ಲ ಪುಡಿ ಮಾಡ್ಕೊಡ್ತಾರೆ. ಇದೊಂದು ಇನ್ನೊಂದು ಚಿಕ್ಕ ಚಿಕ್ಕ ಬಟನ್ ಸಿಕ್ಕಿ ಬರ್ತದೆ. ಈ ವಿಡಿಯೋ ಬಂದು ನಮ್ಮನೆ ಶ್ರಾವಣ ಶನಿವಾರ ದಿನದ ವಿಡಿಯೋ ಆಗಿರುತ್ತೆ. ನಾವು ವರಮಹಾಲಕ್ಷ್ಮಿ ಹಬ್ಬದ ನೆಕ್ಸ್ಟ್ ಡೇ ದಿನ ಊರಿಗೆ ಹೋಗಿದ್ವಲ್ಲ, ಅವತ್ತು ಪೂಜೆ ಮಾಡಿಸ್ಕೊಂಡು ತೀರ್ಥಕಾಯಿ ಮಾಡಿಸ್ಕೊಂಡು ಬಂದುಬಿಟ್ಟಿದ್ವಿ. ನಾನ್ ವೆಜ್ ಮಾಡಬೇಕಿತ್ತು, ನಾನ್ ವೆಜ್ ಏನೂ ಮಾಡಿರಲಿಲ್ಲ. ಬೆಂಗಳೂರಲ್ಲೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೆಕ್ಸ್ಟ್ ವಾರಕ್ಕೆ ನಾವು ಮಕ್ಳದ್ದು ಮಾರ್ಕ್ಸ್ ಕಾರ್ಡು ಆ ಕೆಲಸದಲ್ಲಿ ಬ್ಯುಸಿ ಆದ್ವಿ, ಮಾಡೋಕ್ಕಾಗಿರಲಿಲ್ಲ. ಇನ್ನೊಂದು ವಾರಕ್ಕೆ ಊರಿಗೆ ಹೋಗಿ ಬಂದು ಒಂದು 15 ದಿವಸಕ್ಕೆ ನಾವು ಮನೇಲಿ ಶ್ರಾವಣ ಶನಿವಾರ ಮಾಡಿದ್ವಿ. ಆವತ್ತಿನ ದಿನದ ಲಾಗು ಇದಾಗಿರುತ್ತೆ. ನೋಡ್ತಾ ಇರೋದು ಪೂಜೆ ಎಲ್ಲ ಆಯಿತು. ಮಕ್ಕಳು ಇವತ್ತು ಭಿಕ್ಷಾಟನೆಗೂ ಕೂಡ ಹೋಗಿದ್ದು. ಭಿಕ್ಷಾಟನೆ ಮಾಡ್ಕೊಂಬಂದಂಥ ರೈಸಲ್ಲಿ ನಾನು ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಮಾಡಿದ್ದೆ ಬೆಳಗ್ಗೆ. ಇದು ಬಂದು ನೈಟ್ ಊಟಕ್ಕೆ ಮಾಡಿದ್ದೆ ನಾನ್ ವೆಜ್ಜು ತುಂಬ ವೆರೈಟಿ ಮಾಡಿದ್ದೆ. ಮುದ್ದೆ, ಮಟನ್ ಸಾರು, ಚಿಕನ್ ಗ್ರೇವಿ, ಮತ್ತು ಕಬಾಬು, ಫಿಶ್ ಫ್ರೈ, ಫಿಶ್ ಕಬಾಬು, ತುಂಬ ಐಟಮ್ಸ್ ಮಾಡಿದ್ವಿ. ಇವಾಗ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಒಂದು 10ರಿಂದ 15 ಜನಕ್ಕೆ ಆಗೋಷ್ಟು ಅಡುಗೆ ಮಾಡಿದ್ದೆ. ಮತ್ತು ಬಿರಿಯಾನಿ ಕೂಡ ಮಾಡಿದ್ದೆ. ತುಂಬ ವೆರೈಟಿನೇ ಇತ್ತು ಅಂತಲೇ ಹೇಳ್ತೀನಿ. ಏಕೆಂದರೆ ಈ ಥರ ಹಬ್ಬದ ಟೈಮಲ್ಲಿ ಹಸ್ಬೆಂಡ್ಗೆ ತುಂಬ ವೆರೈಟಿ ಮಾಡಬೇಕು. ಅವರೇ ಹೇಳಿದರು ಒಂದು 8 ಥರದ ಅಡುಗೆ ಮಾಡು ಅಂತ. ಹಾಗೆ ಅಡುಗೆ ಆಯಿತು, ಊಟ ಆಯಿತು. ಆವತ್ತಿನ ಲಾಗ್ ಅಲ್ಲಿಗೆ ಏನು ಮಾಡಿದೆ. ಇದು ನೆಕ್ಸ್ಟು ಗಣೇಶ ಹಬ್ಬದ ಲಾಗು. ಗೌರಿ ಹಬ್ಬದ ದಿನ ನಾನೇನು ವಿಡಿಯೋ ಮಾಡಲಿಲ್ಲ. ಎಲ್ರಿಗೂ ಸ್ಕೂಲು ಆಫೀಸ್ ಎಲ್ಲ ಇತ್ತು, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಹೋಗಿದ್ರು. ನಾನು ಕೂಡ ಬೇಗನೆ ಕೆಲಸ ಮುಗಿಸಿ ಅವತ್ತು ಬೇಗನೆ ಪೂಜೆ ಮಾಡಿದ್ದೆ. ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು. ನಾನು ಸ್ವಲ್ಪ ಗೌರಿ ಹಬ್ಬ ಟೈಮಲ್ಲೇ ನನಗೆ ಸ್ವಲ್ಪ ವರ್ಕುಗಳು ಕೂಡ ಜಾಸ್ತಿ ಬಂದಿದ್ದು. ಆ ಕೆಲಸದಲ್ಲಿ ಬ್ಯುಸಿಯಾಗಿದೆ ಅವತ್ತಿನ ದಿನ. ಇವತ್ತು ಬಂದು ಗಣೇಶ ಹಬ್ಬದ ದಿನ ಗಣೇಶನ ಕೂಡ ಕುಂಡ್ರಿಸಿದ್ವಿ. ಗಣೇಶನ ಕುಂಡ್ರಿಸ್ಬಿಟ್ಟು ಪೂಜೆ ಕೂಡ ಆಗ್ತಾಯಿದೆ. ಮಗಳು ಪೂಜೆ ಮಾಡಿದ್ಲು. ಇವಾಗ ನಾವು ಕೂಡ ಎಲ್ಲರೂ ಕೂಡ ಸಿಂಪಲ್ಲಾಗಿ ಮಾಡಿದ್ವಿ ಅಂತಲೇ ಹೇಳ್ತೀನಿ. ಹೋದ ಸತಿ ಸ್ವಲ್ಪ ಗ್ರ್ಯಾಂಡಾಗಿತ್ತು ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಹಬ್ಬ. ಈ ವರ್ಷ ಸ್ವಲ್ಪ ಸಿಂಪಲ್ಲಾಗಿ ಆದ್ರೂ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ತೀನಿ. ಫೈನಲಿ ನಾನು ಕೂಡ ಪೂಜೆ ಮಾಡಿದೆ. ಬೇಗನೆ ಕುಂಡ್ರಿಸಿದ್ವಿ. ಮಗ ಇರಲಿಲ್ಲ, ಅವನು ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಗಣೇಶನ ಕುಂಡ್ರಿಸ್ತಾ ಇದ್ರಲ್ವ, ಅಲ್ಲಿದ್ದವನು. ಈ ಸತಿ ಹಸ್ಬೆಂಡೇ ಕುಂಡ್ರಿಸಿದ್ರು, ಅವರೆಲ್ಲ ಪೂಜೆ ಮಾಡಿದ್ರು. ಇವಾಗ ಲಾಸ್ಟಲ್ಲಿ ನಾವೆಲ್ಲ ಪೂಜೆ ಮಾಡಿ ಅವ್ನ ಮಗನ ಫ್ರೆಂಡ್ಸ್ಗಳು ಕೂಡ ಬಂದಿದ್ದರು. ಅವ್ರಿಗೆಲ್ಲ ನಾಷ್ಟ ಕೊಡೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ನಾಷ್ಟ ಕೂಡ ಆಗಿತ್ತು ಆಲ್ರೆಡಿ. ಅಷ್ಟೊತ್ತಿಗೆ ನಾನು ಚಿತ್ರಾನ್ನ ಮಾಡಿ ಸ್ವೀಟ್ ಕಡುಬು ಮಾಡಿದ್ದೆ. ನಿನ್ನೆ ಗೌರಿ ಹಬ್ಬದ ದಿನ ನಾನು ವಡೆ ಪಾಯಸ ಮಾಡಿ ಅನ್ನ ಸಾಂಬಾರು ಮಾಡಿದ್ದೆ. ನೋಡ್ತಾ ಇರ್ಬೋದು, ಇವಾಗ ಎಲ್ಲರೂ ಕೂಡ ಕೂತ್ಕೊಂಡು ಊಟ ನಾಷ್ಟ ತಿಂತಾ ಇದ್ದಾರೆ.
ಮನೆಯಲ್ಲೆಲ್ಲ ಪೂಜೆ ಮತ್ತು ತಿಂಡಿ ಎಲ್ಲ ಆಯಿತು. ಅಡುಗೆ ಒಂದು ಮಾಡಬೇಕಿತ್ತಷ್ಟೇ. ಅಷ್ಟರಲ್ಲಿ ಮಗನ ಫ್ರೆಂಡ್ಸ್ ಎಲ್ಲ ಸೇರಿ ಕುಂಡ್ರಿಸಿದ್ರಲ್ಲ ಗಣೇಶ, ಅಲ್ಲಿಗೆ ಕರೆದಿದ್ರು ಪೂಜೆಗೆ ಬನ್ನಿ ಆಂಟಿ ಅಂತ. ಸರಿ ಅಂದ್ಬಿಟ್ಟು ನಾನು ಮಗಳು ಬಂದಿದ್ವಿ. ಪೂಜೆ ಕೂಡ ಆಯಿತು. ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ಒಂದು ಫೋಟೋ ತೆಗೆಯೋಣ ಅಂದ್ಬಿಟ್ಟು ಮಗಳಿಗೆ ಒಂದೆರಡು ವಿಡಿಯೋ ಫೋಟೋ ತೆಗೆದೆ. ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದು ರವಿ ಅಣ್ಣ ಮನೆಗೆ ಕರೆದಿದ್ರು ಅರ್ಶಿನ ಕುಂಕುಮಕ್ಕೆ ಅಂದ್ಬಿಟ್ಟು ಅಲ್ಲೋದ್ವಿ. ಅಲ್ಲಿ ತುಂಬ ಹೊತ್ತು ಅಲ್ಲೇ ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಊಟ ಮಾಡಿ ನಂತರ ರಾತ್ರಿ ಊಟಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಮನೆ ಹತ್ರನೇ ಒಬ್ಬರು ನೈಬರ್ಸು ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು. ಅವರು ಕೂಡ ಇದೇ ಫಸ್ಟ್ ಟೈಮ್ ಗಣೇಶನ ಪೂಜಿಸಿದ್ದು. ಅದರಿಂದ ಅರ್ಶಿನ ಕುಂಕುಮಕ್ಕೆ ಬಂದಿದ್ದೆ. ಹಾಗೆ ಮಗಳು ಒಂದು ವಿಡಿಯೋ ತಗೊಬಂದಿಲ್ಲ, ಆ ವಿಡಿಯೋನು ಕೂಡ ಇಲ್ಲಿ ಜಾಯಿನ್ ಮಾಡಿದ್ದೀನಿ. ಗಣೇಶ ಹಬ್ಬ ಆಯಿತು. ಗಣೇಶ ಹಬ್ಬದ 3ನೇ ದಿನ ಮಗನ ಫ್ರೆಂಡ್ಸ್ ಎಲ್ಲ ಕುಂಡ್ರಿಸಿದ್ರಲ್ಲ ಗಣೇಶನ, ಅದನ್ನು ಗಣೇಶನ ವಿಸರ್ಜನೆ ದಿನದ ಲಾಗು ಇದು. ಮನೆ ಹತ್ರನೇ ಬಂದಿತ್ತು. ಇನ್ನೇನು ನಮ್ಮ ಮನೆ ಹತ್ರದವರೆ ಸುಮಾರು ಜನ ಸೇರಿದ್ರಿಂದ ನಮ್ಮ ರೋಡಿಗೂ ಕೂಡ ಕರ್ಕೊಬಂದಿದ್ರು.